ಬೆಂಗಳೂರು ಬೆಳ್ಕೊಂಡು ಹೋಗ್ತಾ ಐತೆ. ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಕೂಡ ಕಟ್ತಾ ಇದ್ದೀವಿ. ಇಲ್ಲಿ ನಮ್ಮ ತಮ್ಮರಸನಹಳ್ಳಿ ಹತ್ರ ನಡೀತಾ ಐತೆ, ಉರುಳಿ ಚಿಕ್ಕನಹಳ್ಳಿ, ಇವೆಲ್ಲ ಕೂಡ ನಡೀತಾ ಐತೆ. ಅರ್ಜಿ ಹಾಕ್ರು ಅಂದ್ರೆ ಹಾಕೋದೇ ಇಲ್ಲ ಯಾರೂ. 50,000 ರೂಪಾಯಿ ದುಡ್ಡು ಕಟ್ಟಬೇಕು ಸ್ಟಾರ್ಟಿಂಗಲ್ಲಿ. ಮೊದಲು 2 ಲಕ್ಷ ಕಮ್ಮಿ ಇತ್ತು, 790 ಇತ್ತು. ಈಗ 10 ಲಕ್ಷ ಮಾಡವ್ರೆ. ಜನರಲ್ಗೆ 80,000 SC ST ಕಡಿಮೆ ಆಗ್ತದೆ. 50,000 ಕೊಟ್ಟಿದ್ರೆ ಆ ಮನೆ ನಿಮ್ಗೆ ಅಲಾಟ್ ಮಾಡ್ತೀವಿ. ನನ್ನ ಕೋಟ ಐತೆ 50% ನಂದು. ಆನ್ಲೈನಲ್ಲಿ ಮಾಡೋಂಥ ಡೈರೆಕ್ಟ್ ಅಂದರೆ ಸಿಟಿಯಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಾವ ಮೂಲೆಯಿಂದ ಬೇಕಾದ್ರೂ ಆನ್ಲೈನಲ್ಲಿ ಅದಕ್ಕೆ 3 ಲಕ್ಷ ಆದಾಯ ಇರಬೇಕು. ನನಗೆ MLA ಲೋಕಲ್ MLAಗೆ 50% ಕೊಟ್ಟಿರ್ತಾರೆ. ನಾನು ಯಾರಿಗೆ ಬೇಕಾದರೂ ಅರ್ಹತೆ ಇರೋರಿಗೆ ಕೊಡ್ಬೋದು. ಸೊ ಅದಕ್ಕೆ ನೀವು ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ. 50,000 ಕಟ್ಟಿದಾದ್ಮೇಲೆ ಮನೆ ಅಲಾಟ್ಮೆಂಟ್ ಕೊಡ್ತೀವಿ. ಅದಾದಮೇಲೆ ಬ್ಯಾಂಕ್ ಲೋನ್ ಗೌರ್ಮೆಂಟೇ ಮಾಡಿಕೊಡ್ತದೆ ಬ್ಯಾಂಕ್ ಅವ್ರ ಕಡೆಯಿಂದ. ಇಂಟ್ರೆಸ್ಟ್ 5% ಇಂಟ್ರೆಸ್ಟನ್ನು ಸರ್ಕಾರನೇ ಬ್ಯಾಂಕ್ ಅವ್ರು ಕೊಟ್ಬಿಡ್ತಾರೆ. ಉದಾಹರಣೆಗೆ 10% ಇಂಟ್ರೆಸ್ಟ್ ತೊಗೊತೀರಿ ಅನ್ಕೊಡ್ರಿ, ತಿಂಗಳಿಗಲ್ಲ ವರ್ಷಕ್ಕೆ ನಾನು ಹೇಳೋದು. ಬ್ಯಾಂಕಲ್ಲಿ ಕೊಡೋದು 10-12% ಇರ್ತದೆ. 5% ಗೌರ್ಮೆಂಟೇ ಕೊಟ್ಬಿಡ್ತದೆ. ಇನ್ನು ಉಳಿಕೆದ ನೀವು ತಿಂಗಳು ಕಟ್ಟಬೇಕು. ಬಾಡಿಗೆ ಮನೆಯಲ್ಲಿ 4-5 ಸಾವಿರ ರೂಪಾಯಿ ನಾವು ಬಾಡಿಗೆ ಮನೆ ಕಟ್ಟೋ ಬದಲು ಸ್ವಂತ ಮನೆ ನಿಂದು ಆದಾಗ ತಿಂಗಳಿಗೆ 3,000-4,000 ದುಡ್ಡು ಕಟ್ಕೊಂಡು ಹೋಗ್ಬೇಕು. ಆಮೇಲೆ ನೀವು ಎಷ್ಟು ದಿನ ಲೋನ್ ಕೊಡ್ತೀರಿ ಅಂತೇಳಿ ನಿಮಗೂ ನಮ್ಗಿಬ್ರಿಗೂ ಚೆನ್ನಾಗಿ ಗೊತ್ತು. ಒಂದ್ಸರಿ ಮನೆ ಸೇರ್ಕೊಂಡ್ಮೇಲೆ ಲೋನ್ ಯಾರು ಕಟ್ತಾರೆ ಅಂತ ಚೆನ್ನಾಗಿ ಗೊತ್ತೈತೆ ನನಗೂ ಕೂಡ. ಇದನ್ನ ಹಾಕ್ರಿ. ಇಲ್ಲ ಹಣ ಫ್ರೀಯಾಗಿ ಕೊಡ್ತೀಯಾ? ಸರ್ಕಾರ ಏನು ನಿಯಮ ಐತೆ ಅದಕ್ಕೆ ಮಾಡಬೇಕು. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಲಹಂಕದಲ್ಲಿ ಇನ್ಯಾವುದೂ ಕೂಡ ಇನ್ನು ಮುಂದಕ್ಕೆ ಹೌಸಿಂಗಿಗೆ ಜಾಗ ಇಲ್ಲ. ಕ್ಲೋಸ್. ಎಲ್ಲ ಮುಗಿದೋಯ್ತು. ಇನ್ನೆಲ್ಲ ಅರ್ಧ ಎಕರೆ 1 ಎಕರೆ ಅಲ್ಲಿ ಇಲ್ಲಿ ಉಳ್ಕೊಂಡೈತೆ. ಅದು ಸ್ಮಶಾನಕ್ಕೋ ಸಮುದಾಯ ಭವನಕ್ಕೋ ಒಂದಷ್ಟು ಮಂಜೂರು ಮಾಡಿಸೋಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇದಾದಮೇಲೆ ನೀವು ಎಲ್ಲ ಮುಗಿದ ಮೇಲೆ ಬೇರೆ ಇನ್ನು ಕ್ರಿಯಾ ಯೋಜನೆ ಎಲ್ಲ ಆದಮೇಲೆ ತಾವು ಅರ್ಜಿಗಳನ್ನು ಒಬ್ಬೊಬ್ಬರೇ ದಯವಿಟ್ಟು ಕೊಡ್ರಿ. ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, PDO ಇರ್ತಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಕೊಟ್ಟಿದ್ದ ಅರ್ಜಿಯಲ್ಲೇ ಅಕ್ಸೆಪ್ಟ್ ಆಗಲ್ಲ, ಗೊತ್ತಿರಲಿ. ನೀವು BPL ಕಾರ್ಡ್ ಬೋದು APL ಕಾರ್ಡ್ ಕೊಟ್ಬಿಟ್ರೆ 32,000 ಆದಾಯ ಇರಬೇಕು ಅಂತಾರೆ. ವರ್ಷಕ್ಕೆ ಬರೀ 32,000 ಆದಾಯ ಇರೋಣ, ಅವರ ಭಾಳ ಕಡಿಮೆನೇ ಇರೋದು. ಆಮೇಲೆ ಏನು ಅಂದರೆ ನಿವೇಶನ ರಹಿತರು, ಮನೆ ರಹಿತರದ್ದು ಒಂದು ಪಟ್ಟಿ ಮಾಡವ್ರೆ ಸರ್ಕಾರ ಭಾಳ ಹಿಂದೆ. ಅದರಲ್ಲಿ ನಮ್ದು ಯಾರ್ದು ಇರೋಲ್ಲ. ಯಾಕೀಗ ಆನ್ಲೈನಲ್ಲಿ ಮಾಡ್ತೀವಿ ಅಂದರೆ ಇದನ್ನು ಅಬ್ಜೆಕ್ಷನ್ ಮಾಡಿದಾಗ ಸ್ವಾಮಿ ಇವ್ನು ಸ್ವಂತ ಮನೆ ಎಲ್ಲೂ ಇಲ್ಲ ಅನ್ನೋದು ಬರಬೇಕು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮನೆ ಇರಬಾರ್ದು. ಕಾನೂನು ಹಂಗೈತೆ. ನೀನೆಲ್ಲ ಕಾನೂನು ಪ್ರಕಾರ ಹೋಯ್ತು ಅಂದರೆ ಇಲ್ಲಿ ಯಾರಿಗೂ ಸಿಗಲ್ಲ, ಭಾಳ ಕಡಿಮೆನೇ ಸಿಗ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಿಯಮಾನುಸಾರ ಏನು ಮಾಡಬೇಕೋ ಆ ಪಟ್ಟಿ ಅನುಮೋದನೆಯನ್ನು ಮಾಡಿರಿ. ಮತ್ತೆ ನಾನು ಕುತ್ಕೊತೀನಿ. ಯಾವುದು ಕೂಡ ನಿಮಗೆ ಎಲ್ಲೂ ಅಪಚಾರ ಆಗದ ರೀತಿಯಲ್ಲಿ, ಜನಗಳು ತೊಂದರೆ ಆಗದ ರೀತಿಯಲ್ಲಿ ಮ್ಯಾಕ್ಸಿಮಮ್ ಬಡವ್ರು ಏನವರು ಅವ್ರು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಉದಾಹರಣೆಗೆ 100 ಮನೆ ಸಿಕ್ತು, 100 ಸೈಟ್ ಕೊಡ್ಬೋದು ನಾವು. 150 ಅಪ್ಲಿಕೇಶನ್ ಅವನು ಏನು ಮಾಡ್ಬೋದು? ಲಾಟ್ರಿ ಮಾಡ್ತಾರೆ. 150 ಒಂದು ಕಡೆ ಹಾಕ್ತಾರೆ, 100 ಸೈಟ್ ಒಂದು ಕಡೆ ಹಾಕ್ತಾರೆ. ಫಸ್ಟ್ ಯಾರ್ದು 100 ಜನ ಬರ್ತದೋ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಕಾನೂನು ಇರ್ತಕ್ಕಂಥದ್ದು. ಇವೆಲ್ಲ ಪ್ರೊಸೀಜರ್ ಐತೆ. ಬೇರೆ ಕಡೆ ಎಲ್ಲ ನಾವು ಹೆಂಗೋ ಕೊಟ್ಟಿದ್ದೀವಿ. ಆದರೆ ನಿಮ್ಮಲ್ಲಿ ಸ್ವಲ್ಪ ಕಂಬಾರಹಳ್ಳಿಯಲ್ಲಿ ಸೈಟ್ ಕಡಿಮೆ ಇರೋದ್ರಿಂದ, ಮತ್ತು ಅಲ್ಲಿ SC ಜನಾಂಗ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸ್ವಲ್ಪ ಜಾಸ್ತಿ ಕೊಡಬೇಕು ಅನ್ನೋದು ಕೂಡ ಅಪೇಕ್ಷೆ ಐತೆ. ಎಲ್ಲ ಮೆಂಬರ್ಸು ಕೂಡ ಅದನ್ನು ಹೇಳ್ತಾವ್ರೆ. ಸೊ ಅದರಲ್ಲಿ ನೀವು ಮ್ಯಾಕ್ಸಿಮಮ್ 90% ನಿಮ್ಮೂರವ್ರಿಗೆ ತಗೊಳ್ರಿ. 90% ನಾನು ಹೇಳ್ತೀನಿ. ಎಲ್ಲ ನಮ್ಮ ಮೆಂಬರ್ಸು ಮತ್ತು ಇನ್ಯಾರಣ ಪ್ರಮುಖರಿದೆ ಬಂದಿದ್ರು ನನ್ನ ಹತ್ರ. ಎಲ್ಲ ಪಾಪ ಸಂಘಟನೆಯವರೆಲ್ಲ ಕೂಡ ಬಂದಿದ್ರು. ಕುತ್ಕೊಂಡು ಮಾಡಪ್ಪ, ಯಾರು ಆತ್ರ ಪಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಏನೋ ವ್ಯತ್ಯಾಸ ಮಾಡಿದ್ವಿ ಅಂದರೆ ಕೋರ್ಟ್ ಸ್ಟೇ ಕೊಡ್ತಾರೆ. ಯಾರಿಗೂ ಸಿಗಲ್ಲ ಮನೆ, ಕಾಲ್ತಮ್ಮನಳ್ಳಿರೋದಂಗೆ ಆಗ್ತದೆ. ಸೊ ಅದಕ್ಕೋಸ್ಕರ 99% ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ